ಪ್ರೀತಿಯ ವೀಕ್ಷಕರೇ, ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಈ ಮುಂಜಾನೆಯ ಶುಭ ವಂದನೆಗಳು. ಯೇಸುವಿನ ಶ್ರಮೆ ಮರಣಗಳ ಈ ಧ್ಯಾನದಲ್ಲಿ ಮತ್ತೊಂದಾವರ್ತಿ ನಾವು ತೊಡಗಿಸಿಕೊಳ್ಳುವಂಥ ಅವಕಾಶವನ್ನು ದೇವರು ಅನುಗ್ರಹಿಸಿಕೊಟ್ಟಿದ್ದಾನೆ. ಆತನ ನಾಮಕ್ಕೆ ಸ್ತೋತ್ರವನ್ನು ಹೇಳೋಣ ಮತ್ತು ಈ ದಿನದ ಧ್ಯಾನದ ಮೂಲಕವಾಗಿ ಮತ್ತೆ ನಾವು ನಮ್ಮನ್ನು ಕ್ರಿಸ್ತನ ಶ್ರಮ ಧ್ಯಾನಗಳಲ್ಲಿ ತೊಡಗಿಸಿಕೊಳ್ಳೋಣ. ಈ ದಿವಸದ ಮುಖ್ಯವಾದಂಥ ಪ್ರಸ್ತಾಪ, ಸಿಪಾಯಿಗಳು ಯೇಸುವನ್ನು ಅನ್ನನ ಬಳಿಗೆ ಕರಕೊಂಡು ಬಂದದ್ದು. ಸಿಪಾಯಿಗಳು ಯೇಸುವನ್ನು ಅನ್ನನ ಬಳಿಗೆ ಕರಕೊಂಡು ಬಂದದ್ದು. ಅನ್ನ ಒಬ್ಬ ರಾಜಕೀಯ ವ್ಯಕ್ತಿ ಮತ್ತು ರಾಜಕೀಯದಲ್ಲಿ ಪ್ರಭಾವಶಾಲಿಯಾದಂಥ ವ್ಯಕ್ತಿ. ಕ್ರಿಸ್ತಶಕ 6ರಿಂದ 15ನೇ ಇಸವಿಯವರೆಗೆ ತನ್ನ ಆಡಳಿತವನ್ನು ಆತನು ಮಾಡಿದ. ಆತನು ಮಹಾಯಾಜಕನಾಗಿ ತನ್ನ ಕರ್ತವ್ಯವನ್ನು ಮಾಡಿ ಅದರಲ್ಲಿ ಪ್ರಾಮುಖ್ಯವಾಗಿ ದೊಡ್ಡ ದೊಡ್ಡ ಹುದ್ದೆಗಳಲ್ಲಿ ಸ್ವಾರ್ಥದ ರಾಜಕೀಯವನ್ನು ಆತನು ಮಾಡಿದ. ಆತನು ಮಹಾಯಾಜಕರಿಗೆ ರಿಟೈರ್ಮೆಂಟ್ ಎಂಬುದಾಗಿರುವುದಿಲ್ಲ, ಅಥವಾ ಅವರ ಅವಧಿ ಮುಗಿಯುವಂಥದ್ದು ಅವರು ತೀರಿ ಹೋಗುವವರೆಗೆ ಅವರು ತಮ್ಮ ಅಧಿಕಾರಾವಧಿಯಲ್ಲಿ ಇರ್ತಾರೆ. ಆದರೆ ರೋಮ್ನ ಜನರು ಆತನನ್ನು ಅಧಿಕಾರದಿಂದ ಇಳಿಸಿದ್ರು ಬೇರೆ ಬೇರೆ ಕಾರಣಗಳಿಂದ. ಆದರೆ ಆ ಅಧಿಕಾರದಿಂದ ಆತನನ್ನು ಇಳಿಸಿದ್ರು ಕೂಡ ಆತನು ಅಧಿಕಾರವನ್ನು ಒಂದು ರೀತಿಯಲ್ಲಿ ತನ್ನ ಹಿಡಿತದಲ್ಲಿ ಇಟ್ಟುಕೊಂಡಿದ್ದ. ಯೇಸುವನ್ನು 2 ವಿಧವಾಗಿ ವಿಚಾರಣೆಗೊಳಪಡಿಸ್ತಾರೆ. ಒಂದು, ಧಾರ್ಮಿಕವಾದಂಥ ನಾಯಕರುಗಳೊಂದಿಗೆ ವಿಚಾರಣೆ ನಡೆಸಿದ್ದು. ಅಲ್ಲಿ ಬೇರೆ ಬೇರೆ ಫರಿಸಾಯರು, ಶಾಸ್ತ್ರಿಗಳು ಮತ್ತು ಮಹಾಯಾಜಕರುಗಳು ಇವರ ಮಧ್ಯದಲ್ಲಿ ನಡೆದಂಥ ವಿಚಾರಣೆ. ಇನ್ನೊಂದು, ರಾಜಕೀಯ ವ್ಯಕ್ತಿಗಳ ಮಧ್ಯದಲ್ಲಿ ನಡೆದಂಥ ವಿಚಾರಣೆಗಳು. ಈ ರೀತಿಯಾಗಿ 2 ರೀತಿಯ ವಿಚಾರಣೆಗಳಿಗೆ ಯೇಸು ಒಳಪಡ್ತಾನೆ. ಅನ್ನ ರಾಜಕೀಯವಾಗಿ ಈಗ ಇಲ್ಲದಿದ್ದರೂ ಕೂಡ ಆತನ ಪ್ರಭಾವ ಅಲ್ಲಿ ಬಹಳಷ್ಟು ಇತ್ತು. ಅದರಿಂದ ಅನ್ನನ ಬಳಿಗೆ ಆತನನ್ನು ಕರ್ಕೊಂಡು ಹೋಗ್ತಾರೆ. ಅನ್ನಸ್ ಎಂಬಂಥ ಗ್ರೀಕ್ ಪದದಿಂದ, ಆ ಗ್ರೀಕ್ ಪದದ ಮೂಲ ಅರ್ಥ ದೇವರು ಕೃಪಾಪೂರ್ಣನು ಎಂಬುದಾಗಿ. ಆದರೆ ಅನ್ನ ತನ್ನ ಜೀವನದಲ್ಲಿ ದೇವರ ಆ ಕೃಪೆಯನ್ನು ಮರೆತು ಬಿಟ್ಟು ತನಗೆ ಮಾಡಲು ಸಾಧ್ಯವಾದಂಥ ಒಳ್ಳೆಯ ಕೆಲಸ ಕಾರ್ಯಗಳನ್ನು ಕೂಡ ಆತನು ತಳ್ಳಿಬಿಡ್ತಾನೆ. ಆ ಮೂಲಕವಾಗಿ ದೇವರ ಕೃಪೆಯನ್ನು ಸಂಪೂರ್ಣವಾಗಿ ಆತನು ತಾತ್ಸಾರ ಮಾಡುತ್ತಾನೆ. ಸಿಪಾಯಿಗಳು ಯೇಸುವನ್ನು ಅನ್ನನ ಬಳಿಗೆ ಕರೆದುಕೊಂಡು ಹೋಗಿರುವಂಥದ್ದು ಒಂದು ರೀತಿಯ ಹಾಸ್ಯಾಸ್ಪದ. ಯಾಕಂದರೆ ಅನ್ನ ತನ್ನ ಅಧಿಕಾರಾವಧಿಯನ್ನು ಕಳೆದುಕೊಂಡಿರುವಂತಹ ಆ ಸಮಯದಲ್ಲಿ ಆತನಲ್ಲಿ ತೆಗೆದುಕೊಂಡು ಹೋಗಿರುವಂಥದ್ದು. ಈ ದಿವಸಗಳಲ್ಲಿಯೂ ಕೂಡ ನಾವು ನೋಡುವುದಾದರೆ ಅಧಿಕಾರದ ಆಸೆಗಳು, ಅಧಿಕಾರ ನಡೆಸಿ ಮುಂದೆ ಹೋದಂಥ ವ್ಯಕ್ತಿಗಳು ಮತ್ತೆ ತಮ್ಮ ಅಧಿಕಾರವನ್ನು ಚಲಾಯಿಸುವಂಥದ್ದು. ಆ ಮೂಲಕವಾಗಿ ರಾಜಕೀಯವಾಗಿಯೂ ಧಾರ್ಮಿಕವಾಗಿಯೂ ತಮ್ಮ ಹಿಡಿತವನ್ನು ತಮ್ಮ ಕೈಗಳಲ್ಲೇ ಇಡುವಂಥದ್ದು. ಅನ್ನ ಒಬ್ಬ ಪ್ರಭಾವಶಾಲಿ ವ್ಯಕ್ತಿಯಾಗಿದ್ದರೂ ಕೂಡ ಆತನು ಸ್ವಾರ್ಥಿ ಮತ್ತು ಹಣದ ಆಸೆ ಉಳ್ಳವನಾಗಿದ್ದನು. ಹಣ ಆತನು ಬೇರೆ ಬೇರೆ ವಿಧದಲ್ಲಿ ರೋಮ್ ಸರಕಾರದಿಂದ ಮಾಡ್ತಾ ಇದ್ದ. ಜನರ ಮೇಲೆ ತೆರಿಗೆಯನ್ನು ಹಾಕುವುದರ ಮೂಲಕವಾಗಿ, ಜನರಿಗೆ ವಿಪರೀತವಾದಂಥ ತೆರಿಗೆಯನ್ನು ಹೊರಿಸುವುದರ ಮೂಲಕವಾಗಿ, ಮತ್ತು ದೇವಾಲಯದಲ್ಲಿ ಕೊಳ್ಳುವಂಥ ವ್ಯಾಪಾರದ ಮೂಲಕವಾಗಿ ಅನ್ನನಿಗೆ ದೊಡ್ಡ ಪಾಲು ಆತನಿಗೆ ಸಿಗ್ತಾ ಇತ್ತು. ಅದರಿಂದ ಆ ವ್ಯಾಪಾರವನ್ನು ಪ್ರಾರಂಭಿಸಿದಾತ ತನ್ನ ಹತೋಟಿಯನ್ನು ಅಲ್ಲಿ ಇಟ್ಟುಕೊಂಡಿದ್ದ ಮತ್ತು ರಾಜಕೀಯವಾಗಿಯೂ ಗಟ್ಟಿಯಾಗಿ ಆತನು ಬೇರೂರಿದ. ಅದರಿಂದ ಆತನನ್ನು ಅಲ್ಲಾಡಿಸಲಿಕ್ಕೆ ಸಾಧ್ಯ ಆಗಿರಲಿಲ್ಲ. ಯೇಸುವಿನ ಶ್ರಮ ದಿವಸಗಳಲ್ಲಿ ನಾವು ನಮ್ಮನ್ನು ಈ ಮೂಲಕವಾಗಿ ಚಿಂತನೆಗೆ ನಡೆಸಬೇಕು. ಏನಂದರೆ, ದೇವರು ನಮಗೆ ಸುಂದರವಾದಂಥ ಅವಕಾಶಗಳನ್ನು ಕೊಡ್ತಾನೆ.
ಹೇಗೆ ಅನ್ನನಿಗೆ ಅಧಿಕಾರ ಕೊಟ್ಟನೋ ಹಾಗೆ ನಮ್ಮ ಜೀವನದಲ್ಲಿ ಬೇರೆ ಬೇರೆ ಅಧಿಕಾರಗಳು, ಸ್ಥಾನಮಾನಗಳು ನಮಗೆ ಕೊಡಲ್ಪಟ್ಟಿರುವಂಥದ್ದು ದೇವರಿಂದ. ಅಧಿಕಾರ ನಡೆಸಲಿಕ್ಕೆ, ಜನರನ್ನು ಚಂದವಾದಂಥ ರೀತಿಯಲ್ಲಿ ಆಳ್ವಿಕೆ ಮಾಡಲಿಕ್ಕೆ, ಜನರಿಗೆ ಸಹಾಯ ಮಾಡಲಿಕ್ಕೆ, ಜನರ ಕೂಗುಗಳನ್ನು ಕೇಳಲಿಕ್ಕೆ, ಅವರಿಗೆ ಸಂಪೂರ್ಣವಾಗಿ ತಮ್ಮಲ್ಲಿ ಆಗುವಂಥ ಕಾರ್ಯಗಳನ್ನು ಮಾಡಲಿಕ್ಕೆ. ಆದರೆ ಇವತ್ತು ನಾವು ಅವೆಲ್ಲವುಗಳನ್ನು ಮರೆತು ಬಿಟ್ಟು ನಮ್ಮ ಸ್ವಾರ್ಥದ ನಿಮಿತ್ತವಾಗಿ ಅಧಿಕಾರವನ್ನು ನಮ್ಮ ಕೈಯಲ್ಲೇ ಹಿಡ್ಕೊಳ್ತೇವೆ. ನಾವು ಹೋದ ಬಳಿಕವೂ ನಮ್ಮ ಹಿಡಿತದಲ್ಲಿ ಅದು ಬಿದ್ದು ಹೋಗಬಾರದು ಅಥವಾ ಅದರಿಂದ ಬೇರೆಯವರಿಗೆ ಹಸ್ತಾಂತರ ಆಗಬಾರ್ದು ಎಂಬಂಥ ಉದ್ದೇಶದಿಂದ ಬೇರೆ ಬೇರೆ ರೀತಿಯ ಜೀವಿತವನ್ನು ನಾವು ನಡೆಸ್ತೇವೆ. ಅದಕ್ಕಾಗಿ ನಾವು ಎಷ್ಟು ಹೇಸಿಗೆ ಮಟ್ಟಕ್ಕೆ ಇಳಿಲಿಕ್ಕೆಯೂ ಕೂಡ ನಾವು ಪ್ರಯತ್ನ ಪಡ್ತೇವೆ. ಆದರೆ ಯೇಸು ಅಧಿಕಾರವನ್ನು ಹೊಂದಿದವನು, ಪರಲೋಕದ ಅಧಿಕಾರವನ್ನು ಹೊಂದಿದವನು, ಆತನಿಗೆ ಎಲ್ಲವನ್ನು ಮಾಡಲಿಕ್ಕೆ ಸಾಧ್ಯ ಇದ್ದವನು. ಆದರೆ ಆತನು ಅಧಿಕಾರ ಇದ್ದೂ ಕೂಡ ತಾನು ಏನೂ ಅಲ್ಲ, ದೇವರು ನೇಮಿಸಿದಂಥ ಕುರಿ, ದೇವರ ಚಿತ್ತಕ್ಕೆ ನಾನು ಪಡಬೇಕಾದವನು ಎಂಬಂಥ ಉದ್ದೇಶದಿಂದ ತನಗೆ ಬಂದಂಥ ಅಧಿಕಾರವನ್ನು ತಿರಸ್ಕಾರ ಮಾಡಿ ತನ್ನನ್ನು ದಾಸನ ರೂಪದಲ್ಲಿ ಈ ಲೋಕದಲ್ಲಿ ತೋರಿಸಿಕೊಂಡ. ಆ ಮೂಲಕವಾಗಿ ಯೇಸುವಿನ ಶ್ರಮೆ, ಮರಣ, ಪುನರುತ್ಥಾನಗಳು ಇವತ್ತು ನಮಗೆ ಉನ್ನತವಾಗಿ ತೋರುವಂಥದ್ದು. ಕರ್ತನಲ್ಲಿ ಪ್ರೀತಿಯ ದೇವಜನರೇ, ಈ ದಿವಸದಲ್ಲಿ ನಾವು ನಮ್ಮ ಜವಾಬ್ದಾರಿಗಳನ್ನು ಅರಿತು ಮುಂದೆ ಸಾಗುವಂಥದ್ದು ಬಹಳ ಮುಖ್ಯ. ನಮಗೆ ಕೊಟ್ಟಂಥ ಕೆಲಸ ಕಾರ್ಯಗಳು, ನಮಗೆ ಕೊಟ್ಟಂಥ ಜವಾಬ್ದಾರಿಗಳು ಅದು ದೇವರಿಂದ ನಮಗೆ ಕೊಟ್ಟಿರುವಂಥದ್ದು. ದೇವರೇ ನಮಗೆ ಕೊಟ್ಟ ಮೇಲೆ ನಾವದನ್ನು ದೇವರ ಸೇವೆಗಾಗಿ ನಿಯೋಗಿಸುವಂಥದ್ದು ಭಾಳ ಪ್ರಾಮುಖ್ಯ. ಆ ಮೂಲಕವಾಗಿ ನಮಗೆ ಬರುವಂಥ ಅಧಿಕಾರದ ಮದದಿಂದ ಸ್ವಾರ್ಥವಾದಂಥ ಜೀವನವನ್ನು ನಡೆಸದೆ ದೇವರ ಕೃಪೆಗೆ ಅನುಗುಣವಾಗಿ ಜೀವನ ನಡೆಸುವಂಥದ್ದು ಭಾಳ ಪ್ರಾಮುಖ್ಯ. ಶ್ರಮ ದಿನದ ಮತ್ತೊಂದು ಧ್ಯಾನದಲ್ಲಿ ನಾವು ನಮ್ಮನ್ನು ತೊಡಗಿಸಿಕೊಳ್ಳುವಾಗ ನಾವು ಇವತ್ತೇನಾಗಿದ್ದೇವೆ, ನನ್ನ ಸ್ಥಾನಮಾನಗಳಲ್ಲಿ ನಾನು ಹೇಗೆ ಜನರಿಗೆ ಉಪಯೋಗವಾಗ್ತಾ ಇದ್ದೇನೆ, ನನ್ನ ಸ್ಥಾನಮಾನಗಳನ್ನು ನಾನು ಜನರ ಉಪಯೋಗಕ್ಕಾಗಿ ಉಪಯೋಗಿಸ್ತಿದ್ದೇನೋ, ಇವುಗಳನ್ನು ನಾನು ನೆನಪು ಮಾಡಿಕೊಳ್ಳುವಂಥದ್ದು ಭಾಳ ಮುಖ್ಯ. ಅಥವಾ ನನಗೆ ಕೊಟ್ಟಂಥ ಅಧಿಕಾರ ಅದನ್ನು ನಾನು ಇವತ್ತು ದುರ್ಬಳಕೆ ಮಾಡುತ್ತಿದ್ದೇನೆ. ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳೋಣ. ಶಿರವಾಗಿ ಸ್ವಲ್ಪ ಹೊತ್ತು ಮೌನವಾಗಿ ಪ್ರಾರ್ಥನೆ ಮಾಡೋಣ. ಪ್ರೀತಿ ಸ್ವರೂಪನಾಗಿರುವಂಥ ದೇವರೇ, ಕೊಟ್ಟಂಥ ಜೀವನಕ್ಕಾಗಿ ನಿಮಗೆ ಸ್ತೋತ್ರ ಸ್ವಾಮಿ. ಈ ಜೀವನವನ್ನು ನಿನ್ನ ಸೇವೆಯಲ್ಲಿ ಉಪಯೋಗ ಮಾಡುವಂತೆ ನಮಗೆ ಕಲಿಸು. ನೀನು ಕೊಟ್ಟಂಥ ಒಂದೊಂದು ದಿವಸಗಳು, ನೀನು ಕೊಟ್ಟಂಥ ಒಂದೊಂದು ಅವಕಾಶಗಳು, ಅವೆಲ್ಲವುಗಳು ಕೂಡ ನೀನೇ ಕೊಟ್ಟದ್ದು, ನಿನಗೋಸ್ಕರ ಮುಡಿಪಾಗಿರ್ಲಿಕ್ಕಾಗುವಂತೆ ಸಹಾಯ ಮಾಡಿ ಎಂಬುದಾಗಿ ಪ್ರಾರ್ಥನೆ ಸ್ವಾಮಿ. ಅಧಿಕಾರದ ಮದದಿಂದ ಸ್ವಾರ್ಥ ಚಿಂತನೆಗೆ ಒಳಗಾಗದೆ ಸ್ವಾರ್ಥವನ್ನು ಬಿಟ್ಟು ಸ್ವಾಮಿ ನಿನ್ನ ಸೇವೆಯನ್ನು ಮಾಡುವಂಥ ಮನೋಭಾವನೆಗಳನ್ನು ನಮ್ಮೆಲ್ಲರಿಗೆ ಅನುಗ್ರಹಿಸಿಕೊಡು. ಈ ದಿನ ಮತ್ತೊಮ್ಮೆ ನಾವು ಸ್ವಾಮಿ ಮುಂದೆ ಸಾಗುವಾಗ, ನಮ್ಮ ಕೆಲಸ ಕಾರ್ಯಗಳಿಗೆ ತೊಡಗುವಾಗ ನಿನ್ನ ಆಶೀರ್ವಾದ ನಮ್ಮ ಜೊತೆಯಲ್ಲಿ. ಕೃಪಾಪೂರ್ಣನಾದಂಥ ದೇವರು ನೀನು ನಮ್ಮೆಲ್ಲರನ್ನು ನಿನ್ನ ಕೃಪೆಯ ಹಸ್ತಗಳಲ್ಲಿ ನಡೆಸು ಎಂಬುದಾಗಿ ಪ್ರಾರ್ಥಿಸುತ್ತಾ ಈ ದಿನವನ್ನು ನಿನ್ನ ಕೈಗಳಿಗೆ ಒಪ್ಪಿಸ್ತೇವೆ. ನಮ್ಮೆಲ್ಲರೂ ನಡೆಸು ಎಂಬುದಾಗಿ ಯೇಸುವೆ ನಿನ್ನ ದಿವ್ಯನಾಮದಲ್ಲಿ ಪ್ರಾರ್ಥಿಸ್ತೇವೆ. ಆಮೆನ್. ಪ್ರೀತಿಯ ದೇವಜನರೇ, ನಿಮ್ಮೆಲ್ಲರಿಗೂ ಕ್ರಿಸ್ತನ ನಾಮದಲ್ಲಿ ವಂದನೆಗಳು. ನಿಮ್ಮೆಲ್ಲರಿಗೂ ಈ ದಿನ ಶುಭವನ್ನು ತರುವಂಥದ್ದಾಗಲಿ. ಆಮೆನ್.